ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗ್ ಹೇಗಿತ್ತು? ಇಷ್ಟ ಆಯಿತಾ? ಸೊ ಇವತ್ತು ನಾವು ಹೋಗಿ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಿದ್ದೀವಿ ಮನೆ ದೇವರಿಗೆ. ಆ್ಯಂಡ್ ಇವತ್ತು ದ್ವಾದಶಿ ಅಂದರೆ ಏಕಾದಶಿ ನೆಕ್ಸ್ಟ್ ಪಾರಾಯಣ ಅಂತಲ್ಲ, ಅದು ದ್ವಾದಶಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಸರ್ಚ್ ಮಾಡಿ ನೋಡಿ. ಇವಾಗ ಅದು ಪಾರಾಯಣ ಇದೆ, ಒಂದು 6:30-6:30ಗೆಲ್ಲ ಇದೆ ಅದು ಪಾರಾಯಣ. ಸೊ ಆ ಪಾರಾಯಣ ಮಾಡಬೇಕು. ನಾನು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಿದ್ದೀನಿ. ವಾಲೆ ಬೊಟ್ಟಿಟ್ಕೊಂಡು ದೇವ್ರಿಗೆ ಹೋಗಿ ಕೈ ಮುಗಿಬೇಕು. ಅದ್ರ ನೆಕ್ಸ್ಟ್ ತಿನ್ನಬೇಕು. ಅದಾದಮೇಲೆ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಓಕೆನಾ? ಇವಾಗ ಏನು ಊಟ ಮಾಡಿದ್ದಾರೆ ಅಂತ ನೋಡೋಣ. ಆ್ಯಕ್ಚುಲಿ ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆಲ್ರೆಡಿ ಪೂಜೆ ಮಾಡಿದ್ದಾರೆ. ಇವಾಗ ಹೋಗಿ ತಿನ್ನಬೇಕು ಅಷ್ಟೇ. ಹೇಗೆ ಕಾಣಿಸ್ತಿದ್ದೀನಿ? ಓಕೆ, ಇವಾಗ ಫಸ್ಟು ರೆಡಿ ಆಗೋಣ. ವಾಲೆ ಇಟ್ಕೊಂಡು ಬಟ್ಟಿಕೊಂಡು ಆಮೇಲೆ ಈಚೆ ಹೋಗೋಣ. ಓಕೆನಾ? ಬನ್ನಿ. ಐಲೈನರ್ ಫಸ್ಟೇ ಹಾಕೋಬಿಟ್ಟೆ. ಅದೇ ಒಂದು ಅಷ್ಟೊತ್ತು ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಐಲೈನರ್ ಹಾಕೋಬಿಟ್ಟೆ. ಈಗೇನಿದ್ರೆ ಜಸ್ಟ್ ವಾಲೆ ಅಷ್ಟೇ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬಟ್ಟಿಕೊಂಡು ಮಸ್ತಿಲ್ಲ. ಅದಕ್ಕೆ ಸರ ಹಾಕ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಕ್ಲಾ? ಹೇಗಿದೆ ಸಿಂಪಲ್ ಸರ? ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ? ಚೆನ್ನಾಗಿಲ್ಲ, ಗೊತ್ತಿಲ್ಲ. ಅಮ್ಮಂಗೆ ತೋರಿಸೋಣ. ಓಕೆನಾ? ಓಕೆನಾ? ಹಂಗಲ್ಲಮ್ಮ, ಕರೆಕ್ಟಾಗಿ ಇಕ್ಕಿದ್ದೇನೆ. ಸೂಪರ್. ಹಾಂ, ಓಕೆ. ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ, ಆಗಬೇಕು. ಆಯ್ತು, ಹಾಕ್ತಾರೆ ಎಲ್ಲ ಮಾಡಿ ಹಾಕ್ತಾರೆ. ಹೆಂಗೆ ಕಾಣಿಸ್ತಿದ್ದೀನಮ್ಮ ಇಟ್ಕೊಂಡ್ರೆ? ಇಲ್ಲ ನೋಡ್ಬಿಟ್ಟು ಹೇಳೋದು ಅಡ್ಜಸ್ಟ್ ಆಗೋರು ಚೆನ್ನಾಗಿರಲ್ಲ. ಆಮೇಲೆ ಚೆನ್ನಾಗಿ ಕಾಣುತ್ತೆ. ಅಂದರೆ ಈ ಬಟ್ಟೆ ಹಾಕೋಬೋದಾ ಹಾಕೋಬಾರ್ದಾ? ಹಂಗೇನು ಚೆನ್ನಾಗೈತಲ್ವಾ? ಪಾರಾಯಣ ಟೈಮ್ ಆಯಿತು. ಇವಾಗ ಹೋಗಿ ಊಟ ಮಾಡಬೇಕು. ಪ್ರಸಾದ ಊಟ ಅಂದರೆ ಹೋಗಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋಕ್ಕಾಗಲ್ಲ, ತಿನ್ನಬೇಕು ಅಷ್ಟೇ. ಅದಕ್ಕೆ ತೋರ್ಸೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್. ಬಾಯ್. ಹಲೋ. ಕಂಡುಬಿಡೋಕ್ಕಾಯ್ತಿಲ್ಲ. ಇವನೇ ಸೂರ್ಯ. ಮನೆ ದೇವ್ರಿಗೆ ಹೋಗ್ತಿರೋದು. ಮನೆ ದೇವ್ರು ಮಾಡ್ಸೋಕ್ಕಲ್ಲ, ಪೂಜೆ ಮಾಡ್ಸೋಕ್ಕೆ, ಗಾಡಿ ಪೂಜೆ ಮಾಡೋಕ್ಕೆ ಅಂತೆ. ನನಗೂ ಗೊತ್ತಿಲ್ಲ, ನನಗೂ ಇವಾಗಲೇ ಗೊತ್ತಾಗಿದ್ದು ನಮ್ಮಮ್ಮ ಹೇಳಿದ್ಮೇಲೆ. ಬಿಸಿಲು ಹೆವಿ ಐತೆ, ಆದರೂ ಬೆಳಕಬೇಕಲ್ಲ, ಅದಕ್ಕೆ ಮಾತಾಡ್ಬಿಡ್ತೀನಿ. ಕರ್ರ ಕಾಣಿಸ್ತೀನಿ ಸರ್. ಈಗ ಅದಕ್ಕೆ ಮನೆ ಬಿಡ್ತಾ ಇವಾಗ ಹೋಗಬೇಕು. ಫುಲ್ಲು ಈ ವಾಲೆಲ್ಲ ಬಿಚ್ಚಿಗೆ ಕೊಡಬೇಕು, ಇಲ್ಲ ಹೆಲ್ಮೆಟ್ ತಡೆಯುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಪೂಜೆ ಮಾಡ್ಸೋದಕ್ಕೆ. ಆ್ಯಕ್ಚುಲಿ ಗಾಡಿ ಪೂಜೆ ಮಾಡ್ಸೋಕ್ಕೆ ಮನೆ ದೇವ್ರಿಗೆ. ಆ್ಯಂಡ್ ಬನ್ನಿ ಹೋಗೋಣ. ಗಾಡಿ ಏನು ಮಾಡ್ಬೇಕು? ಅದಕ್ಕೆ ತರ್ತೀಯಾ? ಮೋಸ ಮಾಡ್ತಾರಂತೀಯ ನನಗೆ.
ಇಬ್ರು ಹೋಗೋಣ ನಡಿ. ಹಾಂ ಇಬ್ರು ಹೋಗೋದಾ? ಏನು ಮಾಡಲಿ ಅಂತ ಬರೀ ತೋರಿಸಿದ್ದು ಕೊಟ್ಬಿಟ್ಟು ಗಾಡಿಗೆ ಹಾಕಿಸ್ಕೊಂಡು ಬೇಡ, ಹೋಗಿ ತಗೊಳ್ಳೋಣ ಬಾ. ಗಾಡಿಗೆ ಹೂವನೇ ತಂದಿಲ್ಲ, ಮರ್ಕೊಳ್ಳಿ. ಇಲ್ಲ, ಮೇಯ್ನಾಗಿ ಬೇಕಾಗಿರೋದು ಗಾಡಿಗೆ ಮರ್ತು ಬಂದಿದ್ವಿ. ಹೂವನ ಪಕ್ಕ ರೇಟ್ ಇರುತ್ತೆ, ಲೋಗು ಕೇಳಿ ನೋಡಿ. ಇಲ್ಲಿ ನೋಡಿ, ಇದು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಯ್ಯೋ ನಿನ್ನೆಲ್ಲ ಸುದ್ದಿ ಈ ಬಾಯಕ್ಕೆ ಬಿಡುತ್ತೆ ಅಣ್ಣ, ಮನ್ಕೋಣ ನೀನು. ಗುಡ್ ನೈಟ್. ಹಾಂ ತಾನೇ ತಂದಿದ್ದು. ಹಾಕದ ಹಂಗಾರೆ ಸಾಕಾ? ಸಾಕಿಲ್ಲ, ಎಷ್ಟು ತೊಳೆದ್ರು ಎಷ್ಟು. ಒಂದು 9-8 ಹಿಂಗೆ ಬಂದ್ವಿ. ಅದನ್ನ ಇವಾಗ ಕ್ಲೀನ್ ಮಾಡ್ತಾರೆ ದೇವಸ್ಥಾನ. 8:30 ಬಂದಿರೋದಕ್ಕೆ ಫಸ್ಟ್ ನಾವೇ ಅನಿಸುತ್ತೆ ಬಂದಿರೋದಲ್ಲ ಸುಮ್ಮ. ಇದು ನೋಡಿ, ಇದು ಸೈಡ್ ಬಿಟ್ಟು ಜಾಗ ಹಿಂಗೆ ಬಂದು ಅಲ್ಲ. ಈಗ ಪೂಜೆಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ. ಇವಾಗ ರೆಡಿ ಮಾಡ್ತಾರೆ ನೋಡಿ. ಇಲ್ಲಿ ಚಾಮುಂಡೇಶ್ವರಿ. ಸೊ ಇದು ದೇವ್ರು ಕೊಡ್ತಿರೋ ತುಳಸಿ, ಬಾಳೆಹಣ್ಣು, ಕಾಯಿ, ಬಳೆ, ಎಲೆ, ಅಡಿಕೆ. ಇದೇನಮ್ಮ ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ ಆ್ಯಂಡ್ ಕಾಯಿ. ಇದು ಏನಂತಾರೆ ಪೂರ್ತಿ ಕೊಡೋದನ್ನ ಮಡ್ಲಕ್ಕಿ ಅಲ್ವಾ? ಇದು ಮಡ್ಲಕ್ಕಿ, ಇದು ಸ್ಯಾರಿ. ಅದು ಸೇರೆ ಎಲ್ಲ ಇದು ತೋರಿಸಿರ್ತೀನಿ ಆಲ್ರೆಡಿ ನಿಮಗೆ, ವ್ಲಾಗಲ್ಲಿ ಬಂದಿರುತ್ತೆ ಆ ಸೀರೆ. ಬಟ್ ಇಲ್ಲೊಂದು ಸತಿ ಆಮೇಲೆ ತೋರಿಸ್ತೀನಿ ದೇವ್ರು ಕೊಡೋವಾಗ. ಇವನ್ನೇ ತೋರಿಸ್ಬಿಡ್ಲ? ಬೇಡ ಬೇಡ. ಇದು ಸ್ಯಾರಿ ಚೆನ್ನಾಗಿತ್ತಲ್ಲ, ಕ್ರೇಪ್ ಸ್ಯಾರಿ ದೇವ್ರಿಗೆ. ಆ್ಯಂಡ್ ಎಣ್ಣೆ, ಕಾಯಿ. ಹಾಂ, ಒಂದು 30 ರೂಪಾಯಿ ಕಾಯಿ. 30 ರೂಪಾಯಿ. ಮನೆ ಹತ್ರನೂ ಅಷ್ಟೇ ತಾನೇ? ಹ್ಞೂ, ಮನೆ ಹತ್ರ ಎಷ್ಟಂತ ರೇಟು? ಅದು ಇದಕ್ಕಿಂತ ಒಂದು ಸ್ವಲ್ಪ 40. ಹಾಗೆ ಇವಾಗ ಮುಗಿಬೇಕು. ಹಾಂ, ಕಾಯಿ ಉಟ್ಕೊಬರಲ್ಲ? ಅಥವಾ ಇದಾದ್ರು ಸ್ವಲ್ಪ ದುಡ್ಡು ಹೊಡೆಯೋದು. ಸರಿ 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 ಒಂದು ತಗೊಳ್ಳಿ. ಹಾಂ, ಹೋಗಿ. ಅಲ್ಲಿ ನಮ್ಮದೇ ಪೂಜೆ ನಮ್ಮ
ತಾತ ಮುತ್ತಾತ ಇಲ್ಲ. ನಾವು 6 ವಾರ ಮಂಗಳವಾರ ಒಂದು ವಾರ ಮಾಡ್ತೀವಲ್ಲ, ಬರ್ತಾ ಇದ್ದಾರೆ ನನಗೂ ಬೇಕಿಲ್ಲ. ಬಂದರೆ ಬಿಡ್ತಾನೆ ಎಲ್ಲ ಪೂಜೆ ಮಾಡೋದ್ರ. ಅದು ಇಡೋದು ಬೆಳೆ ಮೈಸೂರು. ಆಮೇಲೆ ಇಲ್ಲಿರೋರೆಲ್ಲ ಕರ್ನೂಲ್ ನಿಮ್ಗೆ ಆಗೈತಿ ದೇವಸ್ಥಾನ. ಅದು ಗೌರ್ಮೆಂಟ್ ಸೀಕ್ರೆಟ್ ಮಾಡ್ಕೊಳ್ಳಿ. ಏನು ಆದಾಯ ಮೇಲೆ ಬಂದಾಗ ಇಲ್ಲ ಉಂಡಿ ಹೊಡೆದು ನಾನು ಬಂದಮೇಲೆ 5,75,000. ಕೊನೆಗೂ ಪೂಜೆ ಆಯಿತು. ಇನ್ನೇನಿದ್ರು ಮನೆಗೆ ಹೋಗೋದು ಇವಾಗ. ಚೆನ್ನಾಗಿತ್ತಾ ಪೂಜೆ? ಹಾಂ, ಹಿಂಗಂದ್ರೆ ಆರಾಮಾಗಿತ್ತು. ಜನ ಇಲ್ಲದೆ ಇರೋದಕ್ಕೂ ಅದು ಬುಧವಾರ ಬಂದಿದ್ವಿ. ಮಂಗಳವಾರ ಬಂದಿದ್ರು ಫುಲ್ಲು ಪೂಜೆ ಅವರು ಇರೋದನ್ನು ಲೇಟಾಗಿರೋದು. ಅದಕ್ಕೆ ಅವರು ಬುಧವಾರ ಪೂಜೆ ಚೆನ್ನಾಗಿದೆ ದರ್ಶನ, ಖುಷಿ ಆಯಿತು. ಸರಿ, ಮನೆ ಹತ್ರ ಸಿಗ್ತೀನಿ. ಓಕೆನಾ? ಬಾಯ್. ಬಾಯ್. ಹಾಂ, ಕೊನೆಗೂ ಮನೆಗೆ ಬಂದೆ. ಅಮ್ಮನ ಕೆಲಸ ಇರೋದ್ರಿಂದ ಅಮ್ಮ ಕೆಲ್ಸಕ್ಕೆ ಹೋದರು. ಹಾಗೆ ನನ್ನ ಡ್ರಾಪ್ ಮಾಡಿ ಅವರು ಹೋದರು. ಚೆನ್ನಾಗಿತ್ತು ದರ್ಶನ. ಏನೋ ಅರ್ಚಕರು ಹೇಳ್ತಿದ್ರು ರಿನೋವೇಟ್ ಆಗುತ್ತೆ ದೇವಸ್ಥಾನ ಅಂತ. ಯಾಕಂದರೆ ತುಂಬ ಹಳೆ ದೇವಸ್ಥಾನ, ಅದು ಇನ್ನೂ ಡೆವಲಪ್ ಆಗಿಲ್ಲ. ಬಿಕಾಸ್ ಯಾರೋ ಹಳೆ ಅರ್ಚಕರು ಅಷ್ಟು ಕ್ಲೀನಾಗಿ ನೋಡ್ಕೊಂಡಿರಲಿಲ್ಲ. ಬಟ್ ಇವಾಗ ಇವರು ಹೊಸಬ್ರು ಅಲ್ಲಿ ಮಾತಾಡಿದ್ರಲ್ಲ, ಮೋಸ್ಟ್ಲಿ ನಾನು ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ಅವ್ರನ್ನ ನೋಡಿರ್ತೀರ ಇಷ್ಟೊತ್ತಿಗೆ. ಅವ್ರು ಬಂದಮೇಲೆ ಇವಾಗ ಏನೋ ರಿನೋವೇಟ್ ಆಗುತ್ತೆ ಅಂತೆ. ಖುಷಿ ಆಯಿತು ಕೇಳಿ. ಯಾಕಂದರೆ ತುಂಬ ಹಳೆ ದೇವಸ್ಥಾನ ಅದು. ಇಷ್ಟೊತ್ತಿಗೆ ಆಲ್ರೆಡಿ ಡೆವಲಪ್ ಆಗಿಬಿಡ್ಬೇಕಿತ್ತು ಪೂರ್ತಿ, ಬಟ್ ಆಗಿಲ್ಲ. ಇನ್ನು ಮುಂದೆ ಆಗುತ್ತಂತೆ ಕೇಳಿ ಖುಷಿ ಆಯಿತು. ಆ್ಯಂಡ್ ದರ್ಶನವೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೂಜೆನೂ ಚೆನ್ನಾಗಿ ಮಾಡಿಕೊಟ್ರು. ಖುಷಿ ಆಯಿತು. ಚೆನ್ನಾಗಿ ಅಡಿ ಪೂಜೆ ಮಾಡಿದ್ರು ಆ್ಯಕ್ಚುಲಿ ಅವರು. ಆ್ಯಂಡ್ ಅಷ್ಟೇ ಅನಿಸುತ್ತೆ ಈ ವ್ಲಾಗಿಗೆ. ಇದೇ ತುಂಬ ಹೊತ್ತಾಗಿದೆಯೇನೋ ಮೋಸ್ಟ್ಲಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ದಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ಬಾಯ್. ನಿಮ್ಗೊಂದು ತೋರಿಸ್ಬೇಕಿದ್ದು, ನಾನು ತೋರಿಸ್ತಿಲ್ಲ. ತೋರಿಸ್ತೀನಿ ನಡಿ. ಇದು ಆ್ಯಕ್ಚುಲಿ ಈ ಕಡೆಯಿಂದ ಪ್ಲೇನ್ ಬಳೆ ಬಂದು ಮನೇಲಿ ಹಾಕೊಂಡೋಗಿದೆ. ಇನ್ನು ಮಿಕ್ಕಿದು ಡಾಟ್ ಇದೆಯಲ್ಲ ಚುಕ್ಕಿದು, ಅದು ದೇವಸ್ಥಾನದಲ್ಲಿ ಕೊಟ್ಟಿದ್ದು. ಯಾವಾಗಲೂ ಹಾಕೋತಿರ್ಲಿಲ್ಲ, ಫಸ್ಟ್ ಟೈಮ್ ಹಾಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಕೊಂಡೆ. ಆ್ಯಂಡ್ ಹೂವು ಮುಡ್ಕೊಂಡಿದ್ದೀನಿ, ಬೊಟ್ಟಿಕ್ಕೊಂಡು ಏನೋ ಒಂಥರ ಹೆಣ್ಣುಡುಗಿ ಥರ ಆಗಿದ್ದೀನಿ ಫಸ್ಟ್ ಟೈಮು. ಖುಷಿ ಆಗುತ್ತೆ ನನ್ನ ನೋಡ್ಕೊಳ್ಳೋಕ್ಕೆ. ಆ ಏಜಲ್ಲಿ ಅನಿಸುತ್ತೆ ಹಾಕೋಬೇಕು. ನಾನು ಕೂದಲೇ ಇರಲಿಲ್ಲ ಆವಾಗ, ಒಂದೊಂದು ಮೊಳ ಹೂವು ಮುಡ್ಕೊಳ್ಳೋ ಥರ ಕ್ಲಿಪ್ ಹಾಕ್ಕೊಂಡು ಹಾಕೋತಿದ್ದೆ. ಓಕೆನಾ? ಯಾವಾಗ ಅದು ಬೇಡ ಅಂತ ಅನಿಸುತ್ತೋ, ಐ ಮೀನ್ ಹಿಂಗೆ ಸಡನ್ ಮರ್ತೋಗುತ್ತೆ ನನಗೆ. ಏನು ಅಂದ್ಕೊಂಡಿರ್ತೀನಿ ಸಡನ್ನಾಗಿ ಹೇಳೋದು, ನಾನು ಡೆಲಿವರಿ ಮಾಡೋಕ್ಕೆ ಬರ್ತಾಯಿಲ್ಲ. ಓಕೆ, ಹಾಕೋಬೇಕು ಅನ್ನೋ ವಯಸ್ಸಲ್ಲಿ ಇನ್ನು ಸ್ಕೂಲಲ್ಲಿ ಬಿಡಲ್ಲ, ಕಾಲೇಜಲ್ಲಿ ಬಿಡಲ್ಲ. ಯಾವಾಗ ನಮ್ಗೆ ಅದ್ರ ಮೇಲೆ ಮನಸ್ಸೇ ಇರಲ್ವೋ ಅವಾಗ ಎಲ್ಲನೂ ಅಲೋ ಇರುತ್ತೆ. ನಾವೆಲ್ಲ ಹಾಕೋತೀವಿ, ಹೇಳ್ತಾರೆ ನಿಮ್ಮ ಕಾಲಿನ ಮಕ್ಕಳು ಎಲ್ಲ ಹಾಕ್ತಾರೆ ಬಳೆ ಎಲ್ಲ ಅಂತ ಹೇಳ್ತಾರೆ. ಹಾಕೋ ಟೈಮಲ್ಲಿ ಸ್ಕೂಲಲ್ಲಿ ಬಿಡಲ್ಲ. ಹಿಂಗೆ ನಮ್ಮ ಕತೆ. ಸೊ ಕೊನೆಗೂ ಏನು ಅನಿಸ್ತು, ಹಾಕ್ಕೊಂಡೆ ನಾನು. ಚೆನ್ನಾಗಿದೆ ಅನಿಸುತ್ತೆ, ಖುಷಿ ಆಯ್ತು ನನಗೆ ನೋಡಿ. ನೋಡೋಣ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇಟ್ಕೋತೀನಿ. ಯಾವಾಗ ಮೂಡ್ ಹೋಗೋದಿಲ್ಲ. ಆ್ಯಕ್ಚುಲಿ ಬಳೆ ಹಾಕ್ಬೇಕು ಅಂತಾರೆ. ನಾನು ಆ ಬಳೆ ಶಬ್ದಕ್ಕೆ ಹಾಕ್ಬಿಡ ಅಂತೀನಿ, ಆದರೆ ಆ ಶಬ್ದ ಒಳ್ಳೇದಂತೆ. ಕುಯ್ದಿದ್ರೆ ಕುಯ್ದಾ ಇರ್ತೀನಿ. ಓಕೆ, ಇದನ್ನು ತೋರಿಸೋದಕ್ಕೆ ಬಂದೆ. ಬಾಯ್. ಆ್ಯಂಡ್ ಹೂವು ಮುಟ್ಕೊಂಡಿದ್ದೀನಿ, ಖುಷಿ ಆಯಿತು. ಸರಿ, ನನ್ನ ಬ್ಲಾಗಲ್ಲಿ ಸಿಗ್ತೀನಿ, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಹೇ ಹಲೋ ಗಾಯ್ಸ್, ಹಂಗೆ ಹೇಳ್ಬೇಕಾ? ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನೆನ್ನೆ ವ್ಲಾಗ್ ಇಷ್ಟ ಆಯಿತಾ? ಇವಾಗ ರೆಡಿ ಆಗಿದ್ದೀನಿ ನಾನು ಆಲ್ರೆಡಿ. ಇನ್ನು ಬಟ್ಟೆ ಇಕ್ಕೋಬೇಕು ಆ್ಯಂಡ್ ಮಾಲೆ ಹಾಕ್ಕೊಂಡು ರೆಡಿ ಆಗಬೇಕು. ಸ್ನಾನ ಮಾಡಿ ಫಸ್ಟಿಂದ ಕೊಡ್ತೀನಿ ಇಂಟ್ರೊಡಕ್ಷನು. ಹಾಯ್